ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಬಲ್ಯ ಗ್ರಾಮ ಇಲ್ಲಿ ಇರುವಂತಹ 96 ವರ್ಷ ಇತಿಹಾಸ ಇರುವಂತಹ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಕಟ್ಟಡದ ವ್ಯವಸ್ಥೆ ಶಿಥಿಲಾವಸ್ಥೆಯಲ್ಲಿದ್ದು ಇದನ್ನು ನಾವು ಒಂದು ಸೈಡ್ ಕಟ್ಟಡವನ್ನು ಡೆಮಾಲಿಷ್ ಮಾಡಲಿಕ್ಕೆ 5 ವರ್ಷದಿಂದ ಮನವಿಯನ್ನು ಕೊಡ್ತಾ ಬರ್ತಾ ಇದ್ದೇವೆ. ಈ ಶಾಲೆಗೆ ಒಂದು ಸರಿಯಾದ ಮಾರ್ಗದ ವ್ಯವಸ್ಥೆಯೂ ಇಲ್ಲ, ಕಟ್ಟಡವೂ ಇಲ್ಲ, ಮಕ್ಕಳ ಸಂಖ್ಯೆ ಇದೆ. ಆದರೆ ಈ ಶಾಲೆಗೆ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಲಿಕ್ಕೆ ಭಾರಿ ತೊಂದರೆಯಾಗಿದೆ. ಅದೇ ರೀತಿ ನಿನ್ನೆ ಆದಿತ್ಯವಾರ ರಜಾ ದಿನವಾದ ಕಾರಣ ಈ ಶಾಲೆಗೆ ನಿನ್ನೆ ಪ್ರಾಕೃತಿಕವಾಗಿ ಒಂದು ಗಾಳಿ ಬಂದು, ಸುಂಟರ ಗಾಳಿ ಬಂದು ಈ ಶಾಲೆಯ ಹಂಚು ಎಲ್ಲ ಹಾರಿ ಹೋಗಿ ಅಪಾರ ನಷ್ಟ ಉಂಟಾಗಿದೆ. ಇಲ್ಲಿರುವಂಥ ಎಲ್ಲ ಬಿಲ್ಡಿಂಗುಗಳು ಮಕ್ಕಳನ್ನು ಪಾಠ ಮಾಡಲಿಕ್ಕೆ ಅನಾನುಕೂಲವಾದ ರೀತಿಯಲ್ಲಿ ಶಿಥಿಲಾವಸ್ಥೆಗೊಂಡು ಈ ಗ್ರಾಮಸ್ಥರಿಗೆ ಬಹಳ ಅನಾನುಕೂಲವಾಗಿದೆ. ಇದನ್ನು ತಕ್ಷಣ ಎಲ್ಲ ವರ್ಗದ ಅಧಿಕಾರಿ ವರ್ಗದವರು, ಶಿಕ್ಷಣ ಇಲಾಖೆಯವರು ಇದನ್ನು ತಕ್ಷಣ ಈ ಶಾಲೆಗೆ ಒಂದು ಶಾಶ್ವತವಾದ ಕಟ್ಟಡದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸಹಕರಿಸಬೇಕು. ಹಾಗೆ ನಮ್ಮ SDMC ಅಧ್ಯಕ್ಷರು ಮಾತಾಡ್ತಾರೆ. ಈಗ ಯಾರು ಪರಿಗಣನೆ ಮಾಡಲಿಲ್ಲ. ನಿನ್ನೆ ಮಕ್ಕಳ ರಜೆ ಆದ ಕಾರಣ ನಮ್ಮ ಮಕ್ಕಳಿಗೆ ಯಾವ ತೊಂದರೆ ಆಗಲಿಲ್ಲ. ಇದೇ ಅವಸ್ಥೆಯಲ್ಲಿ ಆದರೆ ಪೇರೆಂಟ್ಸ್ ಎಲ್ಲ ನಿನ್ನೆ ಹೇಳಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ, ಆದರೆ ನಮಗೆ DC ಕೊಡಿ, ನಾವು ತಗೊಂಡು ಹೋಗ್ತೇವೆ ಅಂತ. ಸರ್ಕಾರಿ ಶಾಲೆ ಆದರೆ ಸರ್ಕಾರದಿಂದ ತಹಸೀಲ್ದಾರ್ ಬರ್ತಾರೆ ಅಂತ ಹೇಳಿದ್ದಾರೆ, DC ಬರ್ತಾರೆ ಅಂತ ಹೇಳಿ ಇವತ್ತು ಯಾರು ಬರಲಿಲ್ಲ. ಇದೇ ಅವಸ್ಥೆ ಆದರೆ ಮಕ್ಕಳನ್ನು ಯಾರು ಪೇರೆಂಟ್ಸ್ ಕಲಿಸುವುದಿಲ್ಲ. ಈ ಒಂದು ಶಾಲೆ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ 50ನೇ ಮತಗಟ್ಟೆ ಸಂಖ್ಯೆ ಆಗಿರ್ತದೆ. ಮತಗಟ್ಟೆ ಕೇಂದ್ರ. ಈ ಕೇಂದ್ರಕ್ಕೆ ಹಲವಾರು ನಮ್ಮ ಮತಗಟ್ಟೆಗೆ ಬರುವಂತಹ ಶಾಲಾ ಮತಗಟ್ಟೆಯ ಬಸ್ಸು ಹಾಗೂ ಎಲ್ಲ ಇಡೀ ಗ್ರಾಮಸ್ಥರ ವಾಹನಗಳು, ಹಲವಾರು ವಾಹನಗಳು ಬರ್ತಾ ಇದ್ದು ಈ ಶಾಲೆಗೆ ಒಂದು ಸುಸಜ್ಜಿತ ಮಾರ್ಗದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಒಂದು 700 ಮೀಟರ್ ಉದ್ದ ಇರುವಂಥ ಈ ಒಂದು 96 ವರ್ಷ ಇತಿಹಾಸ ಇರುವ ಶಾಲೆಗೆ ಇಷ್ಟರವರೆಗೆ ಒಂದು ಮಣ್ಣಿನ ಮಾರ್ಗದಲ್ಲಿ ಸಂಚರಿಸುವ ಒಂದು ನಮಗೆ ಆ ರೀತಿಯ ಒಂದು ಅಸಾಧ್ಯ, ಇದು ಕಷ್ಟವಾಗಿದೆ ಈ ಊರಿನವರಿಗೆ. ಏನೆಂದರೆ ಮತಗಟ್ಟೆ ಕೇಂದ್ರಕ್ಕೆ ಬರುವಾಗ 1000 ಗಟ್ಟಲೆ ಜನ ಬರ್ತಾರೆ. ಆದರೆ ನಮ್ಮ 96 ವರ್ಷ ಇತಿಹಾಸ ಇರುವ ಶಾಲೆಗೆ ಒಂದು ಮಾರ್ಗದ ವ್ಯವಸ್ಥೆ ಸರಿಯಾಗಿಲ್ಲ. ಮಕ್ಕಳು ಆ ಕೆಸರಿನಲ್ಲಿ ಗುಂಡಿಯಲ್ಲಿ ಬಂದು ಅಪಾಯ ಕಟ್ಟಿಟ್ಟ ಬುತ್ತಿ ಮಕ್ಕಳಿಗೆ. ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕ ವರ್ಗ, ಒಳ್ಳೆಯ ಮಕ್ಕಳ ಸಂಖ್ಯೆ ಕೂಡ ಇದೆ. ಆದರೆ ನಮಗೆ ಒಂದು ಕಟ್ಟಡದ ವ್ಯವಸ್ಥೆಯನ್ನು ಆದಷ್ಟು ಶೀಘ್ರವಾಗಿ ಮಾಡಿಕೊಡಬೇಕು. ಒಂದು 4 ಕೊಠಡಿ ಅಗತ್ಯವಾಗಿ ಬೇಕಾಗಿದೆ. ಈ ಶಾಲೆಗೆ ಇದ್ದಂತಹ ಎಲ್ಲ ಕೊಠಡಿಗಳನ್ನು ಡೆಮಾಲಿಷ್ ಮಾಡಿ ಆದಷ್ಟು ಬೇಗ ಈ ವ್ಯವಸ್ಥೆಯನ್ನು ಎಲ್ಲ ಇಲಾಖೆಯವರು ನಮಗೆ ಮಾಡಿ ಸಹಕರಿಸಬೇಕಾಗಿ ಗ್ರಾಮಸ್ಥರ ಪರವಾಗಿ, ಬಲ್ಯ ಗ್ರಾಮಸ್ಥರ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.